ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಹೊಸಕೋಟೆ ತಾಲೂಕು ಆಡಳಿತ ಹಾಗೂ ಹೊಸಕೋಟೆ ತಾಲೂಕು ರೆಡ್ಡಿ ಜನಸಂಘದ ವತಿಯಿಂದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ರೆಡ್ಡಿ ಜನಸಂಘದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಹಾಜರಿದ್ದು ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಕಾರ್ಯವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಕುರಿತಾಗಿ ಹೊಸಕೋಟೆ ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷರಾದಂತಹ ಪ್ರಕಾಶ್ ಅವರು ಮಾತನಾಡಿದ್ರು. ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತಿಯನ್ನ ನಾವು ಇಂದು ಆಚರಣೆಯನ್ನ ಮಾಡ್ತಿದ್ದೇವೆ. ಹೇಮರೆಡ್ಡಿ ಮಲ್ಲಮ್ಮನವರು 14ನೇ ಶತಮಾನದಲ್ಲಿ ಮಹಾನ್ ಶಿವಶರಣೆಯಾಗಿ ಮಹಾನ್ ಸಾಧ್ವಿಯಾಗಿ ರೆಡ್ಡಿ ಸಮುದಾಯಕ್ಕೆ ಶಕ್ತಿಯನ್ನ ತುಂಬಿದವರು. ಕಷ್ಟದಲ್ಲಿ ನೊಂದು ಬೆಂದು ಶಿವಭಕ್ತಿಯಾಗಿ ನಿತ್ಯ ಶಿವಸ್ಮರಣೆ ಮಾಡುತ್ತಾ ಭಕ್ತಿ ಮಾರ್ಗವನ್ನ ಅನುಸರಿಸಿದ್ರು. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರು ಶಿವಭಕ್ತಿಗೆ ಒಲಿದು ಶ್ರೀಶೈಲದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತ್ಯಕ್ಷರಾಗಿ ವರವನ್ನ ಕರುಣಿಸಿದ್ದಾರೆ ಎಂಬ ಉಲ್ಲೇಖಗಳಿವೆ. ಆದ್ರಿಂದ ಹೇಮರೆಡ್ಡಿ ಮಲ್ಲಮ್ಮನವರಂತಹ ಶಿವಭಕ್ತೆಯರ ಆದರ್ಶ ನಮಗೆಲ್ಲ ದಾರಿದೀಪವಾಗಬೇಕು ಅಂತ ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ರೆಡ್ಡಿ ಜನಸಂಘದ ಮುಖಂಡರುಗಳಾದಂತಹ ಶಂಕರ್ ರೆಡ್ಡಿ ಇರೋರಿದ್ರು, ಲತಾ ರೆಡ್ಡಿ, ನಾಗರಾಜ್ ರೆಡ್ಡಿ, ಚಂದ್ರಾರೆಡ್ಡಿ, ಮನಮೋಹನ್ ರೆಡ್ಡಿ, ನಾಗೇಂದ್ರ ಪ್ರಸಾದ್ ಸೇರಿದಂತೆ ರೆಡ್ಡಿ ಜನಸಂಘದ ಎಲ್ಲ ಸದಸ್ಯರು ಕೂಡ ಹಾಜರಿದ್ದು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ್ರು. 604ನೇ ಮಹಾಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತಿಯನ್ನ ಇವಾಗಿನ ತಾಲೂಕು ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಇವತ್ತು ಸರಳವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ಸಹಕಾರವನ್ನ ತಹಸೀಲ್ದಾರ್ ಅವರು, ಡೆಪ್ಯೂಟಿ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರು, ಮತ್ತೆ ಸಹಾಯಕರಾಗಿರ್ತಕ್ಕಂಥವ್ರು, ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ತಾಲೂಕು ಹೊಸಕೋಟೆ ರೆಡ್ಡಿ ಜನಸಂಘದ ಸಹಾಯಕಾರದಿಂದ ಹಾಗೂ ಹಿರಿಯರ ಮುಖಂಡರ ಸಹಕಾರದಿಂದ ನಾವೆಲ್ಲ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೇಮರೆಡ್ಡಿ ಮಲ್ಲಮ್ಮ 14ನೇ ಶತಮಾನದಲ್ಲಿ ಮಹಾ ಶಿವಶರಣೆಯಾಗಿ ಮಹಾಸಾಧ್ವಿಯಾಗಿ ರೆಡ್ಡಿ ಕುಲ ಬಾಂಧವರಿಗೆ ಮಹಾಶಕ್ತಿಯನ್ನ ಮತ್ತೆ ಸಾಮರ್ಥ್ಯವನ್ನು ತುಂಬಿರ್ತಕ್ಕಂಥ ಧೈರ್ಯಶಾಲಿ ಮಹಿಳೆ. ಕಷ್ಟದಲ್ಲಿ ಪಾಲ್ಗೊಂಡು ಕಷ್ಟ ಕಾರ್ಪಣ್ಯದಲ್ಲೇ ತಾನು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಶಿವಭಕ್ತೆಯಾಗಿ ಶಿವನನ್ನ ಯಾವಾಗ್ಲೂ ಸದಾ ನಿತ್ಯ ಪೂಜೆಯನ್ನ ಮಾಡ್ತಾ ತಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಒಂದು ದಿನ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಪ್ರತ್ಯಕ್ಷನಾಗಿ ಹೇಮರೆಡ್ಡಿ ಮಲ್ಲಮ್ಮನಿಗೆ ಏನ್ ಬೇಕು ವರ ಅಂತ ಕೇಳಿದಾಗ, ನಮ್ಮ ರೆಡ್ಡಿ ಕುಲ ಬಾಂಧವರಿಗೆ ಕೊಡ್ತಕ್ಕಂಥ ಶಕ್ತಿಯನ್ನ ಕೊಡು, ಬೇಡ್ತಕ್ಕಂಥ ನೀಡುವ ಶಕ್ತಿಯನ್ನ ಕೊಡು ಅಂತ ಮಾತನ್ನ ಹೇಳ್ತಾರೆ. ಬೇಡ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ಬೇಡ ಅಂತ ಹೇಳ್ತಾರೆ. ಅಂತಾಗ ಮಹಾ ಶಿವಶರಣೆ ಆಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮಗೆ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಚನವನ್ನು ನೀಡಿ ತಥಾಸ್ತು ಅಂತಾರೆ. ಅಂತಹ ಒಂದು ಮಹಿಳೆಯ ಮಹಾಸಾಧ್ವಿಯ ಒಂದು ಜನ್ಮದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಭಗವಂತ ಎಲ್ರಿಗೂ ಒಳ್ಳೆಯದನ್ನ ಮಾಡ್ಲಿ, ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಎಲ್ಲ ಕುಲಬಂಧವರಿಗೂ ಒಳ್ಳೆಯದನ್ನ ಮಾಡಿ. ಧನ್ಯವಾದ.